ಟೆಂಪಲ್ಗೆ ಹೋಗ್ತಾ ಇದೀವಿ. ತುಂಬಾ ದಿವಸದಿಂದ ಅನ್ಕೊಂತಾ ಇದ್ದೆ ಹೋಗ್ಬೇಕು ಅಂತ, ಬಟ್ ಹೋಗಕ್ಕೆ ಆಗಿರ್ಲಿಲ್ಲ. ಎಂಟ್ರಿ ಆಗ್ತಿದ್ದಂಗ್ಲೇನೆ ಗಣೇಶ ದೇವಸ್ಥಾನ ಇತ್ತು, ಅದಾದ್ಮೇಲೆ ಕ್ಯೂ ಇತ್ತು. ಕ್ಯೂ ನೋಡಿದ ತಕ್ಷಣ ಖುಷಿ ಆಯ್ತು, ಸ್ವಲ್ಪನೇ ಇದೆ ಅಂತ. ಬಟ್ ಒಳಗಡೆ ಹೋಗ್ತಾ ಗೊತ್ತಾಯ್ತು ಜಾಸ್ತಿನೇ ದೊಡ್ಡ ಲೈನ್ ಇದೆ ಅಂತ. ಸೊ ಫೈನಲಿ ದೇವಸ್ಥಾನಕ್ಕೆ ಎಂಟ್ರಿ ಮಾಡಾದ್ಮೇಲೆ ಕುಂಕುಮ ಅರ್ಚನೆ ಮಾಡಿಸ್ಕೊಂಡ್ವಿ. ತಾಯಿದು ದರ್ಶನನೂ ಆಯ್ತು, ಬಟ್ ಫೋಟೋ ವಿಡಿಯೋ ಮಾಡ್ಬಿಡಿ ಅಂತ ಹೇಳ್ತಾ ಇದ್ರು. ಆಚೆ ಬಂದ್ಮೇಲೆ ಬಸವಣ್ಣನ ಗುಡಿ ಹತ್ರ ನೀರ್ ಹಾಕ್ತಾ ಇದ್ರು. ತಲೆ ಮೇಲಿಂದ ನೀರ್ ಹಾಕ್ಸ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತಂತೆ, ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ, ಎಲ್ಲ ಅನ್ಕೊಂಡಿದ್ದೆಲ್ಲ ನಿಜ ಆಗುತ್ತೆ ಅಂತ ಅಂದ್ರು. ಸೊ ಅದ್ ಮಾಡಿಸ್ಕೊಂಡ್ಮೇಲೆ ತುಂಬಾನೇ ನೀರ್ ಹಾಕ್ಬಿಟ್ಟಿದ್ರು. ಅದಾದ್ಮೇಲೆ ನೆಕ್ಸ್ಟ್ ನಾವು ಮತ್ತೆ ಕಾಯಿ ಕಟ್ಟಬೇಕಾಗಿತ್ತು. ಸೊ ಕಾಯಿ ಕಟ್ಟಬೇಕು ಅಂತಂದ್ರೆ ಫಸ್ಟ್ ಟೋಕನ್ ತಗೊಂಡು ಕಾಯಿ ತಗೊಳ್ಬೇಕಾಗತ್ತೆ. ಕಾಯಿ ತಗೊಂಡಾದ್ಮೇಲೆ ಮತ್ತೆ ಅದನ್ನ ಸ್ಟ್ಯಾಚ್ಯೂ ಹತ್ರ ತಗೊಂಡೋಗಿ ಅಲ್ಲೊಂದು ಚಿಕ್ಕ ದೇವಿ ಇದೆ. ಸೊ ಆ ದೇವಿ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ವಾಪಸ್ ಬರಬೇಕು. ಮತ್ತೆ ಬಸವಣ್ಣನ ಗುಡಿ ಹತ್ರ ಹೋಗ್ಬಿಟ್ಟು 7 ಟೈಮ್ಸ್ ರೌಂಡ್ ಮಾಡಬೇಕು, ಪ್ರದಕ್ಷಿಣೆ ಹಾಕಬೇಕು. ಸೊ ಆ ಪ್ರದಕ್ಷಿಣೆ 7 ಸತಿ ಆಗಾದ್ಮೇಲೆ ಆಮೇಲೆ ನೀವು ಕಾಯಿ ಕಟ್ಬೋದು. ಅದಾದ್ಮೇಲೆ ನಾವು ಉಪ್ಪಿನ ಅರ್ಚನೆ ಮಾಡಿಸಿದ್ವಿ, ಮತ್ತೆ ಅದಕ್ಕೂ ಟೋಕನ್ ತಗೋಬೇಕು. ಉಪ್ಪಿನ ಅರ್ಚನೆ ತಗೊಂಡಾದ್ಮೇಲೆ ಮತ್ತೆ ಅದನ್ನ ಉಪ್ಪಿನ ರಾಶಿ ಹತ್ರ ಹೋಗ್ಬಿಟ್ಟು ಅಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ಬೇಡ್ಕೊಂಡು ಒಂದ್ಸತಿ ಮಂಗಳಾರತಿ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಆ ಉಪ್ಪನ್ನ ವಾಪಸ್ ಅಲ್ಲಿ ರಾಶಿ ಮೇಲೆನೆ ಸುರಿಬೇಕು. ಸೊ ಅನ್ಕೊಂಡಿದ್ದೆಲ್ಲ ನಿಜ ಆಗುತ್ತೆ ಅಂತ. ಮತ್ತೆ ಅಲ್ಲಿ ಬಸವಣ್ಣ ಸನ್ನಿಧಿಯಲ್ಲಿ ಅಲ್ಲಿ ರಿಯಲ್ ಬಸವಣ್ಣ ಆಯ್ತು. ನನಗಂತೂ ತುಂಬಾ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು, ತುಂಬಾ ಕ್ಯೂಟ್ ಆಗಿತ್ತು. ಅದ್ ಹತ್ರ ಹೋಗ್ಬಿಟ್ಟು ಮುಟ್ಟಿ ಅದ್ರ ಆಶೀರ್ವಾದ ತಗೊಂಡ್ವಿ. ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಎಲ್ಲರಿಗೂ ಪ್ರಸಾದ ಕೂಡ ಇತ್ತು. ಊಟ ಮಾಡೋದಕ್ಕೆ ಕುತ್ಕೊಂಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಖುಷಿ ಆಯ್ತು. ಫೈನಲಿ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದು ನನಗಂತೂ ತುಂಬಾ ಖುಷಿ ಆಯ್ತು. ದೇ ಸೇ ಅಲ್ವಾ, ದೇವ್ರು ಕರ್ಸ್ಕೊಂಡ್ರೇನೆ ಹೋಗಕ್ಕಾಗೋದು ಅಂತ. ಅಂಡ್ ಟುಡೇ ವಾಸ್ ದ ಡೇ.